ಸೊ ಈಗ ಒಳಗಡೆ ನಿಮ್ಮ ಪ್ರಕಾರ ತುಂಬ ಜೆನ್ಯೂನ್ ಆಗಿ ಯಾರು ಆಡ್ತಾ ಇದ್ದಾರೆ? ಅವ್ರು ಹೆಂಗಿದಾರೋ ಹಾಗೆ. ಜೆನ್ಯೂನ್ ಆಗಿ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಸ್ಟಿಲ್ ನನಗೆ ಏನು ಅನಿಸಿದ್ದು ಅಂದರೆ ನಾನು ಮುಳ್ಳು ಆಗಬಾರ್ದಾಗಿತ್ತೇನೋ ಗಿಲ್ಲಿಗೆ ಅಂತ ನನಗೆ ಫೀಲ್ ಆಗಿತ್ತು. ಎಲ್ಲೋ ನನ್ನ ಆಟಕ್ಕೆ ನಾನೇ ಪಾಯ್ಸನ್ ಮಾಡಿಕೊಂಡೆ ಅಂತ. ಬಟ್ ಹಾನೆಸ್ಟ್ಲಿ ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ. ಹೇಳೋದನ್ನು ಬೇರೆಯವ್ರು ಹೇಳಿದಾಗ ರೂಡ್ ಅನಿಸುತ್ತೆ, ನೀನು ಹೇಳ್ತಾ ಇದ್ದೀನಿ ಕಟ್ ಆ್ಯಂಡ್ ಕ್ಲಿಯರ್ ತಪ್ಪು ಅಂತ. ಬಟ್ ಅವ್ನು ನಗ್ನಕ್ಕೊಂಡು ಹೇಳ್ತಾ ಇದ್ದಾನೆ, ಅದನ್ನು ಸೀರಿಯಸ್ ಆಗಿ ತೊಗೊತಾ ಇಲ್ಲ. ಬಟ್ ಸೀರಿಯಸ್ ಆಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮೇ ಬಿ ಹೀಲ್ ಸ್ಟಾರ್ಟ್. ಕರೆಕ್ಟ್. ಯಾಕೆಂದರೆ ಇವಾಗ ಕಾವ್ಯ ಅವರು ಯಾಕೆಂದರೆ ಕೆಲವೊಂದಷ್ಟು ಒಪಿನಿಯನ್ಸ್ ಇವಾಗ ಸ್ವಲ್ಪ ಅವರಿಗೆ ಎಗೇನ್ಸ್ಟ್ ಆಗಂದರೆ ಏನೋ ಒಪಿನಿಯನ್ಸ್ಗೆ ಇವಾಗ ನೆನ್ನೆ ಯಾರೋ ಮನಸ್ಸಿಗೆ ನೋವಾಗೋ ಥರ ಅವರು ಮಾತಾಡ್ತಾರೆ ಅಂತ ಹೇಳುವಾಗ ಅವ್ರ ಫೋಟೋನೇ ತೊಗೊಂಡಿದ್ರು ಕಾವ್ಯ ಅವರು. ಇವತ್ತು ರಕ್ಷಿತ್ ಅವ್ರು ನಾಮಿನೇಟ್ ಮಾಡಿದ್ದಾರೆ ಬೇರೆ ಬೇರೆ ವಿಷಯಕ್ಕೆ. ಲೈಕ್ ಅವರೆಲ್ಲ ಜೊತೆಗಿದ್ದವರು, ಯಾಕೆಂದರೆ ಅವ್ರಿಗೆ ಸ್ಟ್ಯಾಂಡ್ ತೊಗೊಂಡಿದ್ರು ಗಿಲ್ಲಿ ಅವರು. ಸೊ ಇವಾಗ ಗಿಲ್ಲಿ ಅವ್ರ ಆಟದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ ಇದು ಈ ಆಟ ನಾನು ನೋಡಬೇಕಿತ್ತು ಆ್ಯಕ್ಚುಲಿ. ಗಿಲ್ಲಿನ ಅವ್ನು ಹೇಗೆ ಅಂತ ಅಂದರೆ ನನಗೆ ಗೊತ್ತಿರಂಗೆ, ಅಷ್ಟು ದಿನ ನಾನು ಅರ್ಥ ಮಾಡ್ಕೊಂಡಿರಂಗೆ, ಒಂದ್ಸತಿ ಕೈ ಬಿಟ್ಟರೆ ಗಿಲ್ಲಿ, ಒಂದ್ಸತಿ ಗಿಲ್ಲಿ ನಂಬಿಕೆ ಕಳ್ಕೊಂಡ್ರೆ ಕಳ್ಸೋದು ತುಂಬ ಕಷ್ಟ. ಎಸ್ಪೆಷಲಿ ಗಿಲ್ಲಿದು ಒಂದು ಸತಿ ಕೈ ಬಿಟ್ಬಿಟ್ರೆ ನಾವು ಎಷ್ಟೇ ಟ್ರೈ ಮಾಡಿದ್ರೂ ಚೆನ್ನಾಗಿರ್ತೀವಿ ಬಾ ಅಂತ ಅಂದರೆ ಅವ್ನ ಮನ್ಸಿಗೆ ಬಂದ್ಬಿಟ್ರೆ ಹೊಟ್ಟೋಯ್ತದು. ಮತ್ತೆ ಅವ್ನು ಕೊಡಲ್ಲ ಆ ಜಾಗನ. ಕಳ್ಕೊಂಬೇಡಿ ಅಂತ ನಾನು ಹೇಳ್ತೀನಿ, ಇಲ್ಲಿ ಹೇಳ್ಬೋದು, ಮನೆ ಒಳಗಡೆ ಇರೋರು ಕಳ್ಕೊಂಬೇಡಿ ಅಂತ. ಕಳ್ಕೊತೀನಿ ಅಂತ ನಿಂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಡಬಲ್ ಆಟ ಆಡ್ತಾನೆ ಅವನು, ಚಂದ ಆಟ ಆಡ್ತಾನೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.